ಫ್ರೆಂಡ್ಸ್, ಈ ಒಂದು ಚಾರ್ಟಲ್ಲಿ ನಾನು ಬ್ಯಾಂಕ್ ನಿಫ್ಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ, ಬ್ಯಾಂಕ್ ನಿಫ್ಟಿ ವೀಕ್ಲಿ ಚಾರ್ಟಲ್ಲಿ ಇದ್ದೀನಿ ನಾನು. ವೀಕ್ಲಿ ಚಾರ್ಟಲ್ಲಿ ಇಲ್ಲೊಂದು ಹೈ ಮಾಡಿದ್ದಾನೆ, ಮತ್ತೆ ಇಲ್ಲೊಂದು ಹೈ ಮಾಡಿದ್ದಾನೆ. ನೋಡಿ, ಇಲ್ಲಿ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿ ನೆಕ್ಸ್ಟ್ ವೀಕಲ್ಲಿ ಒಂದು ದೊಡ್ಡ ಬೇರಿಶ್ನೆಸ್ ಕ್ಯಾಂಡಲ್ ಬಂದಿದೆ. ಆದರೆ ಇವತ್ತು ಈ ಬೇರಿಶ್ನೆಸ್ ಲಾಸ್ಟ್ ವೀಕ್ ಕ್ಯಾಂಡಲ್ ಏನಿದೆ ಅದನ್ನು ಬೀಟ್ ಮಾಡಿ ಕೆಳಗಡೆ ಬರ್ತಾ ಇದೆ ಬ್ಯಾಂಕ್ ನಿಫ್ಟಿ. ಸೊ ನಾವೇನು ಮಾಡಬೇಕಪ್ಪ ಅಂದರೆ, ಇದೇನನ್ನು ಸೂಚಿಸುತ್ತೆ ಅಂದರೆ ಬ್ಯಾಂಕ್ ನಿಫ್ಟಿ ಒಂದು ದೊಡ್ಡ ಬೇರಿಶ್ನೆಸ್ಸನ್ನು ಇಲ್ಲಿ ತೋರ್ತಾ ಇದೆ. ಅಂದರೆ ಯಾರು ಕೂಡ ನೀವು ಕಾಲ್ ಆಪ್ಷನ್ಗೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲೊಂದು ಸಪೋರ್ಟ್ ಇತ್ತು, ಇಲ್ಲೊಂದು ಸಪೋರ್ಟ್ ಇದೆ. ಇದನ್ನು ಬೀಟ್ ಮಾಡಿ ಈ ಏನು ಹಳದಿ ಬ್ಲೂ ಕಲರ್ ಪರ್ಪಲ್ ಕಲರ್ ಲೈನ್ ಇದೆ, ಈ ಲೈನಲ್ಲಿ ಅದು ಟಚ್ ಮಾಡುವಂಥ ಸಾಧ್ಯತೆ ಇದೆ ಈ ವೀಕಲ್ಲಿ. ಐ ಥಿಂಕ್ ಏನಾದರೂ ಈ ವೀಕಲ್ಲಿ ಇಲ್ಲಿಗೆ ಟಚ್ ಮಾಡ್ತು ಅಂದರೆ ಅದು ಇನ್ನೂ ಕೂಡ ಇಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಮೋಡ್ ಮಾಡಿ ಮತ್ತೆ ಅದು ಕೆಳಗಡೆ ಬರುವಂಥ ಸಾಧ್ಯತೆ ಇರ್ತದೆ. ನೋಡಿ, ಇದು ಬ್ಯಾಂಕ್ ನಿಫ್ಟಿ ಒಂದು ವೀಕ್ಲಿ ಕ್ಯಾಂಡಲಲ್ಲಿ ಈ ಥರ ಒಂದು ಪ್ರೈಸ್ ಆಕ್ಷನನ್ನು ನಾವು ನೋಡ್ಬೋದು. ಅದೇ ನಾವು ಇಲ್ಲಿ 1 ಅವರಲ್ಲಿ ನೋಡಿದ್ರು ಕೂಡ ಒಂದು ಬೆಸ್ಟ್ ಟ್ರೆಂಡ್ ಲೈನನ್ನು ಅದು ಬೀಟ್ ಮಾಡಿದೆ. ತೋರಿಸ್ತೀನಿ. ನೋಡಿ, 1 ಅವರ್ಲಿ ಇದೊಂದು ಟ್ರೆಂಡ್ ಲೈನ್ ಫಾರ್ಮ್ ಆಗಿದೆ. ಈ ಟ್ರೆಂಡ್ ಲೈನ್ ಫಾರ್ಮ್ ಆಗಿ ಅದು ಎಗೇನ್ ನೋಡಿ, ಈ ಟ್ರೆಂಡ್ ಲೈನ್ ಹತ್ರ ಬಂದೋದು. ನೋಡಿ, ಈ ಟ್ರೆಂಡ್ ಲೈನನ್ನು ಅದು ಇವಾಗ ಬೀಟ್ ಮಾಡಿ ಸಸ್ಟೈನ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಏನಾದರೂ ಇದ್ರ ಕೆಳಗಡೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಡೆಫಿನೆಟ್ಲಿ ಇನ್ನೂ ಒಂದು ಫಾಲನ್ನು ನಾವು ದೊಡ್ಡ ಫಾಲನ್ನು ನಾವು ನೋಡ್ಬೋದು. ಸೊ ನೋಡೋಣ ಇಲ್ಲಿ ಒಂದು ಏನು ಮಾಡ್ತದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಈ ವೀಕಲ್ಲಿ ಏನಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪ್ರೈಸ್ ಆಕ್ಷನನ್ನು ಇದು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇರ್ತದೆ. ಈ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಳ್ತದ ಅಥವಾ ಈ ಟ್ರೆಂಡ್ ಲೈನ್ ಬೀಟ್ ಮಾಡಿ ಕೆಳಗಡೆ ಬರುತ್ತಾ ನೋಡೋಣ. ಇದು ವೆರಿ ಇಂಪಾರ್ಟೆಂಟ್, ತುಂಬ ಕ್ರೂಷಿಯಲ್ ಲೆವೆಲಲ್ಲಿದೆ ಬ್ಯಾಂಕ್ ನಿಫ್ಟಿ. ಸೊ ಕೇರ್ಫುಲಿ ನಿಮ್ಮ ವಾಚ್ ಲಿಸ್ಟಲ್ಲಿ ಇದನ್ನು ಪ್ರತಿದಿನ ವಾಚ್ ಮಾಡಿ. ಟ್ರೇಡಿಂಗ್ ಸಿಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಕೆಳಗಡೆಗೆ ಏನಾದ್ರು ಫಾಲೋ ಆಯ್ತು ಅಂದರೆ ಬ್ಯಾಂಕ್ ನಿಫ್ಟಿ ಅಂಡರ್ 50,000ವರೆಗೂ ಕೂಡ ಟಚ್ ಆಗ್ಬೋದು. ನೋಡಿ, ತುಂಬ ಚೆನ್ನಾಗಿ ಈ ಒಂದು ಟ್ರೆಂಡ್ ಲೈನನ್ನು ಅದು ಟಚ್ ಮಾಡಿ ಅಲ್ಲೇ ಸಸ್ಟೈನ್ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಓಕೆ, ನೋಡಿ ಬ್ಯಾಂಕ್ ನಿಫ್ಟಿ ಲೈವ್ ಚಾರ್ಟ್ ಇದು, ನೋಡೋಣ.